ನಮಸ್ಕಾರ. ನನ್ನ ಹೆಸರು ರೋಹನ್ ಬಾಲಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, ನಿಫ್ಟಿ ರಿಯಲ್ಟಿ ಆಟ್ 15-year ಹೈ. ಸೇಲ್ಸ್ ಜುಲೈ ಟು ಸೆಪ್ಟೆಂಬರ್ 2023 ಕ್ವಾರ್ಟರಲ್ಲಿ ಚೆನ್ನಾಗಿರ್ಬೋದು ಅಂತ ತಿಳ್ಕೊಂಡು, ಹಾಗೂ ಎಕ್ಸ್ಪೆಕ್ಟೇಷನ್ನು ಚೆನ್ನಾಗಿದೆ. ಈ ಫೆಸ್ಟಿವಲ್ ಸೀಸನಲ್ಲಿ ರಿಯಲ್ ಎಸ್ಟೇಟ್ ಸೇಲ್ಸ್ ಚೆನ್ನಾಗಾಗಲಿಕ್ಕೆ ಅಂತ ರಿಯಲ್ ಎಸ್ಟೇಟ್ ಸ್ಟಾಕ್ಸ್ ಎಲ್ಲ ಇವತ್ತು ಮೇಲೋಯಿತು. 4-6% ಮೇಲೋಗಿದೆ ಬೇರೆ ಬೇರೆ ಸ್ಟಾಕ್ಸು. ಹಾಗೂ ನಿಫ್ಟಿ ರಿಯಲ್ಟಿ ಇಂಡೆಕ್ಸು 15-year ಹೈಗೆ ಇವತ್ತು ರೀಚ್ ಆಯಿತು. ಇದು ಹೈಯೆಸ್ಟ್ ಸಿನ್ಸ್ 2008. ರಿಯಲ್ಟಿ ಇಂಡೆಕ್ಸು 2023ಯಲ್ಲಿ 40% ಮೇಲೋಗಿದೆ ಇಲ್ಲಿವರೆಗೆ. 2022ಅಲ್ಲಿ ಡೌನ್ ಆಗಿತ್ತು, ಆದರೆ 2021ಅಲ್ಲೂ 50%ಗಿಂತ ಜಾಸ್ತಿ ಮೇಲೋಗಿತ್ತು. ಎಕ್ಸ್ಪೆಕ್ಟೇಷನ್ ಏನಂದರೆ ಇನ್ನೂ ಈ ರಿಯಾಲಿಟಿ ಸ್ಟಾಕ್ಸು ರ್ಯಾಲಿ ಆಗುತ್ತೆ ಅಂತ. ನ್ಯೂಸ್ ನಂಬರ್ 2, CPI ಇನ್ಫ್ಲೇಷನ್ ಮೇ ಟಚ್ 3-month ಲೋ ಆಫ್ 5.4%. ಇಂಡಿಯಾದ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಇನ್ಫ್ಲೇಷನ್ನು 3-month ಲೋಗೆ ಬರ್ಬೋದು. ಸೆಪ್ಟೆಂಬರಲ್ಲಿ 5.4% ಆಗ್ಬೋದು, ಕಂಪೇರ್ ಟು 6.83% ಇನ್ ಆಗಸ್ಟ್ 2023. ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ಅವರು ಅಕ್ಟೋಬರ್ 12ಗೆ ಈ ಸೆಪ್ಟೆಂಬರ್ ರಿಟೇಲ್ ಇನ್ಫ್ಲೇಷನ್ ಡೇಟಾನ ಅನೌನ್ಸ್ ಮಾಡ್ತಾರೆ. ಹಾಗೂ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಡೇಟಾ ಫಾರ್ ಆಗಸ್ಟ್ 2023 ಅನೌನ್ಸ್ ಆಗುತ್ತೆ. ಎಕಾನಮಿಸ್ಟು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಇಂಡಸ್ಟ್ರಿಯಲ್ ಗ್ರೋತು 9.1% ಇರುತ್ತೆ, ಕಂಪೇರ್ ಟು 5.7% ಇನ್ ಜುಲೈ. 2-6% ಇನ್ಫ್ಲೇಷನ್ ಟಾರ್ಗೆಟು RBI ಇರುತ್ತೆ, ಹಾಗೂ ಅದು 6%ಗಿಂತ ಕಮ್ಮಿ ಬಂದರೆ ಆವಾಗ ಅವರ ರೇಂಜಲ್ಲೇ ಬಂದಾಗ ಆಗುತ್ತೆ. ಆದರೆ CPI ಇನ್ಫ್ಲೇಷನ್ನು 4%ಗಿಂತ ಜಾಸ್ತಿ ಇದೆ, ಆಲ್ಮೋಸ್ಟ್ 5 years ಕಂಟಿನ್ಯೂಸ್ ಆಗಿ. ಅದು ಆ್ಯಕ್ಚುಲಿ ನಾಟ್ ಅ ವೆರಿ ಗುಡ್ ಸೈನ್. ಇಂಟ್ರೆಸ್ಟ್ ರೇಟ್ಸು ಸದ್ಯಕ್ಕೆ RBI ಅವರು ಜಾಸ್ತಿ ಮಾಡಿರಲಿಲ್ಲ, ಹಾಗೂ 2023-24 ಇನ್ನೂ ಬಾಕಿ ತಿಂಗಳಲ್ಲೂ ಇಂಟ್ರೆಸ್ಟ್ ರೇಟ್ಸ್ ಜಾಸ್ತಿ ಮಾಡದೇ ಇರ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಇದೆ. ನ್ಯೂಸ್ ನಂಬರ್ 3, 73,800 ಜಾಬ್ಸ್ ಮೇ ಬಿ ಕಟ್ ಇನ್ ಕೋಲ್ ಇಂಡಿಯಾ ಬೈ 2050. ಒಂದು ರಿಸರ್ಚ್ ರಿಪೋರ್ಟ್ ಪ್ರಕಾರ ಕೋಲ್ ಇಂಡಿಯಾ ಕಂಪ್ನಿಯಲ್ಲಿ ಅವರು 73,800 ಜಾಬ್ಸನ್ನು ತೆಗಿಬೇಕಾಗುತ್ತೆ ಬೈ 2050. ಯಾಕಂದರೆ ಎಲ್ಲ ದೇಶಗಳು ಫಾಸಿಲ್ ಫ್ಯೂಲ್ಸ್ ಅಥವಾ ಈ ಥರ ಕೋಲ್ ಬೇಸ್ಡ್ ಫ್ಯೂಲ್ಸಿಂದ ಗ್ರೀನ್ ಪವರ್ ಅಂದರೆ ರಿನ್ಯೂವಬಲ್ ಸೋರ್ಸಸ್ಸು, ಸೋಲಾರ್ ಇರಲಿ, ವಿಂಡ್ ಪವರ್ ಇರಲಿ, ಅದೆಲ್ಲ ಯೂಸ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಈ ಪರ್ಟಿಕ್ಯುಲರ್ ಟ್ರಾನ್ಸಿಷನ್ ಏನು ಟ್ರೆಡಿಷ್ನಲ್ ಸೋರ್ಸಿಂದ ಗ್ರೀನ್ ಪವರಿಗೆ ಹೋಗ್ತಾರೆ, ಆವಾಗ 10 ಲಕ್ಷ ಕೆಲಸ ಈ ಪರ್ಟಿಕ್ಯುಲರ್ ಸೆಕ್ಟ್ರಲ್ಲಿ ಕಮ್ಮಿ ಆಗುತ್ತೆ ಬೈ 2050. ಇಂಡಿಯಾಕ್ಕಿಂತ ಚೈನಾಗೆ ಜಾಸ್ತಿ ಇಂಪ್ಯಾಕ್ಟ್ ಆಗುತ್ತೆ, ಯಾಕಂದರೆ ಅವರು ವರ್ಲ್ಡ್ಸ್ ಲಾರ್ಜೆಸ್ಟ್ ಕೋಲ್ ಇಂಡಸ್ಟ್ರಿ ಇಟ್ಕೊಂಡಿದ್ದಾರೆ. ಹಾಗೂ ಎಸ್ಟಿಮೇಟ್ ಪ್ರಕಾರ 2.41 lakh ಜಾಬ್ಸು ಕಟ್ ಆಗುತ್ತೆ ಚೈನಾದಲ್ಲಿ ಈ ಪರ್ಟಿಕ್ಯುಲರ್ ಕೋಲ್ ಇಂಡಸ್ಟ್ರಿಯಲ್ಲಿ. ಚೈನಾದಲ್ಲೇ ಈ ಪರ್ಟಿಕ್ಯುಲರ್ ಕೋಲ್ ಇಂಡಸ್ಟ್ರಿಯಲ್ಲಿ 15 ಲಕ್ಷ ಜನ ಕೆಲಸ ಮಾಡ್ತಾರೆ. ನ್ಯೂಸ್ ನಂಬರ್ 4, ಹಿಂದೂಜಾಸ್ ಲುಕಿಂಗ್ ಫಾರ್ ಅರೌಂಡ್ 6,600 crore ಲೋನ್. ಹಿಂದೂಜಾ ಗ್ರೂಪ್ ಅವರು ಪ್ರೈವೇಟ್ ಕ್ರೆಡಿಟ್ ಫಂಡ್ಸನ್ನು ಕಾಂಟ್ಯಾಕ್ಟ್ ಮಾಡ್ತಿದ್ದಾರೆ. 6,600 ಕೋಟಿ ಲೋನ್ ಬೇಕಾಗುತ್ತೆ ಅವರಿಗೆ ರಿಲಯನ್ಸ್ ಕ್ಯಾಪಿಟಲನ್ನು ಅಕ್ವೈರ್ ಮಾಡಲಿಕ್ಕೆ. ರೂಲ್ಸ್ ಪ್ರಕಾರ ಬ್ಯಾಂಕ್ಸು ಯಾವುದೇ ಒಂದು ಕಂಪ್ನಿಗೆ ಮರ್ಜರ್ ಅಕ್ವಿಸಿಷನ್ ಮಾಡಲಿಕ್ಕೆ ಲೋನ್ಸ್ ಕೊಡಲಿಕ್ಕೆ ಅಲೌಡ್ ಇಲ್ಲ. ರಿಲಯನ್ಸ್ ಕ್ಯಾಪಿಟಲು ಮುಂಚೆ ನಿಮಗೆ ಗೊತ್ತಿದ್ದಾಗೆ ಅನಿಲ್ ಅಂಬಾನಿಯವರ ಕಂಪ್ನಿ ಅವ್ರು ರನ್ ಮಾಡ್ತಾಯಿದ್ರು. ಆದರೆ RBI ಅದನ್ನು ಟೇಕ್ ಓವರ್ ಮಾಡಿದರು 2021ಅಲ್ಲಿ. ಯಾಕಂದರೆ ಸುಮಾರು ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಾರ್ಪೊರೇಷನ್ಸ್ ಆವಾಗ ಕ್ಲೋಸ್ ಡೌನ್ ಆಗ್ತಾಯಿದ್ರು. ಸೊ ಪ್ರೊಟೆಕ್ಷನ್ಗೋಸ್ಕರ ಈ ಕಂಪ್ನಿನೂ ಟೇಕ್ ಓವರ್ ಮಾಡಿದರು. ಹಿಂದೂಜಾ ಗ್ರೂಪು ಆ್ಯಕ್ಚುಲಿ ಒನ್ ಆಫ್ ದ ಬಿಗ್ ಗ್ರೂಪ್ಸು ಇಂಡಿಯಾದಲ್ಲಿ. ಯಾಕಂದರೆ ಅವ್ರ ಹತ್ರ ಫೈನಾನ್ಷಿಯಲ್ ಸರ್ವಿಸಸ್ಸು, ಕೆಮಿಕಲ್ಸು, ರಿಯಲ್ ಎಸ್ಟೇಟು, ಆಟೋಮೊಬೈಲ್ಸ್ ಎಲ್ಲನೂ ಇದೆ. ಹಿಂದೂಜಾ ಗ್ರೂಪು ಇಂಡಸ್ಇಂಡ್ ಬ್ಯಾಂಕದು ಪ್ರಮೋಟರ್ ಹಾಗೂ ಅಶೋಕ್ ಲೇಲ್ಯಾಂಡ್ ಟ್ರಕ್ಸ್ದು ಓನರು. ನ್ಯೂಸ್ ನಂಬರ್ 5, ರ್ಯಾಪಿಡ್ ನ್ಯೂಸು. ಸ್ಟಾರ್ ಹೆಲ್ತ್ ಆ್ಯಂಡ್ ಅಲೈಡ್ ಇನ್ಶೂರೆನ್ಸ್ ಶೇರ್ಸು ಇವತ್ತು 0.7% ಬಿದ್ದಿದೆ. ಯಾಕಂದರೆ ಅವ್ರಿಗೊಂದು ಟ್ಯಾಕ್ಸ್ ಡಿಮಾಂಡ್ ಬಂದಿದೆ GST ಡಿಪಾರ್ಟ್ಮೆಂಟಿಂದ, ಆಲ್ಮೋಸ್ಟ್ 39 crores ನೀವು ಕಟ್ಟಬೇಕಂತ. ಸ್ಟಾರ್ ಹೆಲ್ತ್ ಅವರು ಹೇಳಿದ್ದಾರೆ ಈ ಪರ್ಟಿಕ್ಯುಲರ್ ನೋಟಿಸಿಗೆ ಅವರು ಕರೆಕ್ಟಾಗಿ ರಿಪ್ಲೈ ಕಳಿಸ್ತಾರೆ. ಅವರ ಪ್ರಕಾರ ಪೇಮೆಂಟ್ ಮಾಡೋ ನೆಸೆಸಿಟಿ ಇಲ್ಲ ಅಂತ. IMF ಇಂಡಿಯಾದ GDP ಫೋರ್ಕಾಸ್ಟು 2023-24ಗೆ ರಿವೈಸ್ ಮಾಡಿದ್ದಾರೆ. 6.1ಇಂದ 6.3% ಅಂತ ಹೇಳ್ತಾ ಇದ್ದಾರೆ. ಚೈನೀಸ್ ಎಕಾನಮಿ ಫೋರ್ಕಾಸ್ಟ್ ಅವ್ರ ಪ್ರಕಾರ 5% ಗ್ರೋತ್ ಮಾತ್ರ, ಹಾಗೂ ಓವರಾಲ್ ವರ್ಲ್ಡ್ ಎಕಾನಮಿ 3% ಆಗಿ ಗ್ರೋ ಆಗುತ್ತೆ. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 178 ಪಾಯಿಂಟ್ ಅಪ್ಪು, 19,690 ಕ್ಲೋಸ್ ಆಗಿದೆ, ಹಾಗೂ 0.91% ಅಪ್ಪು. ಸೆನ್ಸೆಕ್ಸು 567 ಪಾಯಿಂಟ್ಸ್ ಅಪ್ಪು, 66,079 ಕ್ಲೋಸ್ ಆಗಿದೆ. ಪಾಯಿಂಟ್ ನಂಬರ್ 2, ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಕೋಲ್ ಇಂಡಿಯಾ 5.37% ಅಪ್ಪು, ಅದಾನಿ ಪೋರ್ಟ್ಸ್ 3.73% ಅಪ್ಪು, ಭಾರತಿ ಏರ್ಟೆಲ್ 2.57% ಅಪ್ಪು. ಟಾಪ್ ಲೂಸರ್ಸು ಇಂಡಸ್ಇಂಡ್ ಬ್ಯಾಂಕ್ 0.56% ಡೌನು, ಸಿಪ್ಲಾ 0.38% ಡೌನು, Dr. Reddy's Lab 0.3% ಡೌನು. Point number 3, today's top Nifty Next 50 gainers and losers.
Top gainers Indus Towers 4.57% up, DLF 3.86% up, Chola Investment 3.25% up. Top losers Torrent Pharma 1.18% down, ICICI Prudential 0.67% down, ಹಾಗೂ Page Industries 0.33% down. Point number 4, advance decline ratio for NSE. Advances 1611 stocks, ಕಮ್ಮಿ ಆಗಿದ್ದು 496 ಸ್ಟಾಕ್ಸು, ಸೊ 76% ಅಪ್, 24% ಡೌನ್. ಪಾಯಿಂಟ್ ನಂಬರ್ 5, yesterday's FI and DI investment data. Foreign institutional investors 998 crores net sales, domestic institutional investors 2661 crores net purchases. Point number 6, today's gold and silver price. Gold price 5853 per gram, silver 70.5 per gram. Point number 7, today's rupee value. ಒಂದು US dollar 83.25 rupees, ಒಂದು euro 88.27 rupees. Point number 8, stocks near 52-week high. Paytm 52-week high 955, closing 950. TVS Motors 1559, 52-week high, closing 1528. Zomato 108, 52-week high, closing price 106. Point number 9, stocks near 52-week low. ಯಾವ ಮೇಜರ್ ಸ್ಟಾಕು ಇವತ್ತು 52-week ಲೋ ಟಚ್ ಆಗಿಲ್ಲ. ಪಾಯಿಂಟ್ ನಂಬರ್ 10, ಗ್ಲೋಬಲ್ ಕ್ಯೂಸ್ ಟುಡೇ. ಹಾಂಗ್ಕಾಂಗ್ ಮಾರ್ಕೆಟ್ಸ್ 0.83% ಅಪ್, ಜಪಾನ್ 2.37% ಅಪ್, ಜರ್ಮನಿ 1.55% ಅಪ್, ಫ್ರಾನ್ಸ್ 1.38% ಅಪ್, UK 1.43% ಅಪ್, ಹಾಗೂ ನ್ಯಾಸ್ಡ್ಯಾಕ್ 0.39% ಅಪ್ ಆಗಿತ್ತು. ಇವತ್ತು ರಾತ್ರಿ 9:15 ನಮ್ಮ ಇದೇ ಚಾನಲ್ನಲ್ಲಿ ಲೈವ್ ಕ್ವೆಶ್ಚನ್ ಆನ್ಸರ್ ಸೆಷನ್ ಇದೆ ಎಲ್ಲ ಚಾನಲ್ ಮೆಂಬರ್ಸಿಗೆ. ಸೊ ನಿಮ್ಮ ಪ್ರಶ್ನೆನ ನೀವು ಅಲ್ಲಿ ಬಂದು ಹಾಕ್ಬೋದು. 9 o'clock to 9:15 ನಿಮ್ಮ ಪ್ರಶ್ನೆಯನ್ನು ಟೈಪ್ ಮಾಡಿ, ಸೊ ದಟ್ 9:15 to 9:45 ಆದಷ್ಟು ಪ್ರಶ್ನೆನ ಆನ್ಸರ್ ಮಾಡ್ಬೋದು. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೂ ವಿಡಿಯೋ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್, ಬೆಲ್ ಐಕಾನ್ ಪ್ರೆಸ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.